ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು ಸರ್, ಡೈಲಿ ನೋಡ್ತೀವಿ. ಯಾರು ವಿನ್ ಆಗ್ತಾರೆ ಅನ್ಸುತ್ತೆ ಈ ಸೀಸನ್? ಈ ಸತಿ ಗಿಲ್ಲಿಗೆ ನಾವು ಓಪ್ ಇಟ್ಟಿರೋದು. ಆದ್ರೆ ಜನ ಯಾವ ತರ ರೆಸ್ಪಾನ್ಸ್ ಮಾಡ್ತಾರೆ ನೋಡ್ಬೇಕು. ನಾವು ಓಟ್ ಹಾಕ್ತಿರೋದೆಲ್ಲ ಗಿಲ್ಲಿಗೆನೆ. ಸರ್ ಯಾಕೆ ಇಷ್ಟ ಗಿಲ್ಲಿ? ಸರ್ ಅವ್ರ ಎಂಟರ್ಟೈನ್ಮೆಂಟ್ ಆಗ್ಲಿ, ಅವ್ರ ಕಾಮಿಡಿ ಆಗ್ಲಿ, ಅವರು ಮಾತಾಡೋ ಸ್ಟೈಲ್ ಆಗ್ಲಿ, ಅದಿಷ್ಟ ಸರ್. ಈಗ ನೆನೆ ಟಾಸ್ಕ್ ಇಂದ ಹೊರಬಿದ್ರು, ಏನ್ ಹೇಳ್ತೀರಾ ಅದಕ್ಕೆ? ಸರ್ ಏನು ಧ್ರುವ ಮಾಡಕ್ಕಾಗಲ್ಲ. ಅಂದ್ಮೇಲೆ ಸೋತ್ಬಿಟ್ರು. ಹೌದು ಸರ್, ಏನು ಮಾಡಕ್ಕಾಗಲ್ಲ. ಅದು ಒಂದೊಂದು ಟೈಮ್ ಆಗುತ್ತೆ. ಈ ಕನ್ನಡ ಅಭಿಮಾನಿಗಳು ನಾವು ಓಟ್ ಹಾಕಿ ಅವ್ರನ್ನ ಗೆಲ್ಸ್ಬೇಕು ಸರ್. ಆ, ಧ್ರುವ ಅಂತೂ ಮತ್ತೆ ಅಶ್ವಿನಿ ಅವರು ಒಂದಾಗಿ ಗಿಲ್ಲಿ ಅವ್ರನ್ನ ಸೋಲಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ ಅನ್ಸುತ್ತೆ ಈ last season. ಸರ್ ಏನೂ ಮಾಡಕ್ಕಾಗಲ್ಲ ಸರ್. ನಮ್ ಜನಗಳ ಸಪೋರ್ಟ್ ಇರೋದ್ರಿಂದ ಗಿಲ್ಲಿನ ಏನೂ ಮಾಡಕ್ಕಾಗಲ್ಲ ಸರ್. ನಾವು ಓಟ್ ಹಾಕೇ ಹಾಕ್ತಿವಿ, ಗಿಲ್ಲಿನ ಗೆಲ್ಲಿಸ್ತೀವಿ ಸತಿ. ಓಕೆ, ಅಶ್ವಿನಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅಶ್ವಿನಿ ಮೇಡಮ್ ಏನ್ ಹೇಳಕ್ಕಾಗತ್ತೆ ಸರ್ ಅವ್ರಿಗೆ. ಅವ್ರು ಯಾವಾಗ ಜೊತೆಗಿರ್ತಾರೆ, ಯಾವಾಗ ದೂರ ಇರ್ತಾರೆ ಗೊತ್ತಾಗಲ್ಲ. ಜೊತೆಗೆ ಇದ್ದು ಬೆನ್ನಿಗೆ ಚೂರಿ ಹಾಕೋದು ಒಂಥರ ಅವ್ರ ಇದು. ಅಂದ್ರೆ ಯಾವ ತರ ಅಂದ್ರೆ ಇನ್ನೊಬ್ರ ಮೇಲೆ ಟಾರ್ಗೆಟ್ ಮಾಡೋದಾಗ್ಲಿ, ಜೊತೆಗೆ ಇದ್ಕೊಂಡು ಟಾರ್ಗೆಟ್ ಮಾಡ್ತಾರೆ. ಈಗ ಜಾನ್ವಿ ಹೋದ್ಮೇಲೆ ಧ್ರುವಂತ್ ಅವ್ರ ಜೊತೆಗಿದ್ದಾರೆ. ಹೌದು ಸರ್. ಏನ್ ಹೇಳ್ತೀರಾ ಸರ್? ಅದೇ ಬೇಕು ಅಂತೀರಾ ಅವ್ರಿಗೆ? ಹೌದು ಸರ್, ಒಬ್ರು ಬೇಕಲೇಬೇಕು ಅವ್ರಿಗೆ. ಸ್ವಲ್ಪ ದಿನ ಗಿಲ್ಲಿನೂ ಸ್ವಲ್ಪ ಜೊತೆಗೆ ಇಟ್ಕೊಂಡ್ರು. ಈಗ ಧ್ರುವಂತ್ ಇಟ್ಕೊಂಡಿದ್ದಾರೆ. ಧ್ರುವಂತ್ ಓಡಕುದ್ರೆ ಈಗ ಓಡಿಸ್ತಾ ಇದಾರೆ ಅಷ್ಟೇ, ಅವ್ರ ಹಿಂದೆನೆ ಹೋಗ್ತಾ ಇದಾರೆ ಅಷ್ಟೇ. ಓಕೆ, ಕನ್ನಡ ಬಿಗ್ ಬಾಸ್ ಅಲ್ಲಿ ಫೇಕ್ ಅಂತ ಅಂದ್ರೆ ಯಾರು ಈ ಸೀಸನ್ ಫೇಕ್ ಅಂದ್ರೆ? ಅದೇ ಸರ್, ಅಶ್ವಿನಿ ಮೇಡಮೇ ಫೇಕ್. ಅಶ್ವಿನಿ ಮೇಡಮ್ ಯಾಕೆ ಸರ್? ಅದೇ ಹೇಳ್ತಿಲ್ವಾ, ಜೊತೆಗಿದ್ದೆ ಇದ್ ಮಾಡೋದು ಅಂತ ಆತರ. ಓಕೆ, ಉಸಿರುವಳ್ಳಿ ಅಂತ ಯಾರು ಹೇಳ್ತೀರಾ? ಉಸಿರು ಒಳ್ಳಿ ಅಂತ ರಾಶಿಕಂಗ್ ಹೇಳ್ತೀನಿ. ರಾಶಿಕಾ. ಓಕೆ, ಡೌರಾಣಿ ಅಂತ ಅಂದ್ರೆ ಯಾರು? ಡೌರಾಣಿ ಈಗ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಹೋಗ್ಬಿಟ್ಟವ್ರ? ಓಕೆ, ರಕ್ಷಿತಾ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಕ್ಷಿತಾ ಅವ್ರ ಬಗ್ಗೆ ಏನಿಲ್ಲ ಸರ್, ಅವ್ರ ಆಟ ಆಡ್ತಿದ್ದಾರೆ. ಅಂದ್ರೆ ಸ್ವಲ್ಪ ನೋಡ್ಕೊಂಡು ಆಡ್ಬೇಕಷ್ಟೇನೆ. ಈಗ ಅವರು ಹೊರಗ್ ಬಿದ್ದಿದ್ದಾರೆ. ಹೌದು ಸರ್, ಅವರು ನಿನ್ನೆ ಇದ್ರಲ್ಲಿ ಹೊರಗಡೆ ಬಿದ್ದಿದ್ದಾರೆ ಅವರು. ಓಕೆ ಸರ್, ಈ ವೀಕ್ ಮನೆಯವ್ರಿಗೆ ಯಾರು ಬರ್ಬೇಕು ಅನ್ಸುತ್ತೆ? ಈ ವೀಕ್ ಮನೆ ಹೊರಗಡೆ ಧ್ರುವಂತೆ ಬಂದ್ರೆ ಓಕೆ. ಅಂದ್ರೆ ಆಲ್ರೆಡಿ ಅವರು ಇದ್ರಲ್ಲಿ ಇದಾರೆ, ವೋಟ್ ಮೇಲೆ ಡಿಪೆಂಡ್ ಆಗಿದೆ. ಅಂದ್ರೆ ಅವರು ನಾಮಿನೇಟ್ ಆಗಿದಾರಲ್ವಾ, ಡೈರೆಕ್ಟ್ ನಾಮಿನೇಷನ್ ಆಗಿದ್ದಾರೆ. ಸೊ ಅದರಿಂದ ಅವ್ರು ಹೊರಗಡೆ ಬಂದ್ರೆ ಓಕೆ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹ್ಞೂ ಸರ್. ಯಾರು ವಿನ್ ಆಗ್ಬೇಕಂತೀರಾ? ಸರ್ ಗಿಲ್ಲಿ. ಗಿಲ್ಲಿ ಯಾಕೆ ಸರ್? ನಮ್ ಫೇವ್ರೇಟ್ ಅಂತಾರ? ಓಕೆ, ಯಾಕೆ ಫೇವ್ರೇಟ್ ಆದ್ರು? ಯಾಕೆಂದ್ರೆ ಅವ್ರ ಆಟ ಎಲ್ಲ ನೋಡಿ, ಕಾಮಿಡಿ ಎಲ್ಲ ನೋಡಿ ಎಲ್ಲ ಫೇಮಸ್ ಆಗಿದೆ. ಓಕೆ, ಯಾರು ಇಷ್ಟ ಆಗಲ್ಲ? ಯಾರು ಇಷ್ಟ ಆಗಲ್ಲ? ಅಶ್ವಿನಿ ಮೇಡಮ್ ಸರ್. ಯಾಕೆ ಸರ್? ಅವರು ಒಂದ್ಸತಿ ಇದ್ದಂಗ ಒಂದ್ಸತಿ ಇರಲ್ಲ, ಊಸುವಳ್ಳಿ ತರ ಆಡ್ತಾರೆ. ಓಕೆ, ಈ ವೀಕ್ ಮನೆಯವ್ರಿಗೆ ಯಾರು ಬರ್ಬೇಕಂತೀರಾ? ಧ್ರುವಂತ್ ಸರ್. ಧ್ರುವಂತು ಯಾಕೆ? ಯಾಕೆಂದ್ರೆ ಅವರು ಯಾವ ತರ ಆಡ್ತಾರೆ ಅಂತಾನೆ ಗೊತ್ತಾಗಲ್ಲ, ಏನ್ ಮಾಡ್ತಾರೆ ಅಂತಾನೆ ಗೊತ್ತಾಗಲ್ಲ. ಸುಮ್ನೆ ಮಾತಂದಿದ್ರೆ ಏನು ಮಾಡಕ್ಕಾಗಲ್ಲ. ಈಗ ಗಿಲ್ಲಿ ಗೇಮ್ ಇಂದ ಹೊರಗ್ ಬಿದ್ದವ್ರೆ, ಏನ್ ಹೇಳ್ತೀರಾ? ಸರ್, ಗಿಲ್ಲಿ ಅಂದ್ರೆ ಮನೆ ಟಾಸ್ಕ್ ಇಂದ ಹೊರಗ್ ಬಿದ್ದವ್ರೆ ಅಂತಂದ್ರೆ ಈಗ ಜನಗಳಿದೀವಿ, ನಾವುಗಳಿದೀವಿ, ನಾವು ಸಪೋರ್ಟ್ ಮಾಡ್ತೀವಿ. ಅವ್ರು ಹೊರಗ್ ಬಿಟ್ರು ಸುತ್ತ ನಾವು ಎಲ್ಲಾ ಸಪೋರ್ಟ್ ಮಾಡಿ ಇದ್ ಮಾಡ್ತೀವಿ. ಅಂದ್ರೆ ಅವ್ರ ಟಾಸ್ಕ್ ಇಂದ ಹೊರಗ್ ಬಿದ್ಮೇಲೆ ಏನೋ ಡಿಪ್ರೆಷನ್ ಹೋದಂಗೆ ಕೂತ್ಕೊಳ್ಳೋದು ಹಂಗೆಲ್ಲಾ ಮಾಡ್ತಾವ್ರೆ. ಸರ್ ಆತರ ಏನಿಲ್ಲ, ಅವ್ರು ಡಿಪ್ರೆಷನ್ ಅಂತಾರ ಏನಿಲ್ಲ. ಅವ್ರು ಡಿಪ್ರೆಷನ್ ಮಾಡಿಸ್ತಾರ ಹೊರತು ಅವ್ರಂತ ಡಿಪ್ರೆಷನ್ ಆಗಲ್ಲ ಸರ್. ಓಕೆ, ಅಶ್ವಿನಿ ಧ್ರುವಂತ್ ಬಗ್ಗೆ ಏನ್ ಹೇಳ್ತೀರಾ? ಸರ್, ಅಶ್ವಿನಿಗೆ ಹೆಂಗೆ ಈಗ ಮನೆಯಿಂದ ಹೊರಗ್ ಬಂದ್ರು, ಅವ್ರಿಗೋಸ್ಕರ ಸಪೋರ್ಟ್ ಆಗಿ ಅವ್ರು ಬೇಕಾಗಿತ್ತು, ಈಗ ಅವ್ರು ಉಪಯೋಗಿಸ್ತಾರೆ. ರಕ್ಷಿತನ್ ಬಗ್ಗೆ ಏನ್ ಹೇಳ್ತೀರಾ? ಸರ್, ರಕ್ಷಿತಾ ಯಾವ ತರ ಅರ್ಥ ಮಾಡ್ಕೊಳ್ಳೋದೇ ಅರ್ಥ ಆಯ್ತಿಲ್ಲ ಅವ್ರನ್ನ. ಒಂದ್ಸತಿ ಇದ್ದಂಗ ಒಂದ್ಸತಿ ತಗತಾರೆ. ಅವ್ರ ಸ್ಟ್ಯಾಂಡ್ ಅವ್ರು ತಗತಾ ಇಲ್ಲ, ಬೇರೆಯವ್ರ ಸ್ಟ್ಯಾಂಡ್ ತಗತಾರೆ. ಈಗ ನಿನ್ನೆ ತಾನೇ ಇದ್ರು, ಅವ್ರಿಗೆ ಕಂಫರ್ಟಬಲ್ ಇದಾಗಿರೋದಕ್ಕೆ ಅವ್ರನ್ನ ಅಂತ ಮಾತಾಡ್ತಾರೆ. ಯಾರ ಬಗ್ಗೆ? ರಘು ಬಗ್ಗೆ, ರಾಶಿಕುನ್ ಜೊತೆಗೆ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಸರ್. ನಿಮ್ ಫೇವ್ರೇಟ್ ಯಾರು? ಗಿಲ್ಲಿ. ಗಿಲ್ಲಿ ಯಾಕೆ ಸರ್ ಗಿಲ್ಲಿ? ಅವನ ಕಾಮಿಡಿ ಆಗ್ಲಿ, ಅವನು ಎಂಟರ್ಟೈನ್ಮೆಂಟ್ ಅಲ್ಲಿ ನಂಬರ್ 1 ಅವನು. ಆಯ್ತಾ? ಈಗ ಬಿಗ್ ಬಾಸ್ ಅಲ್ಲಿ ಅವನಿಂದನೇ TRP ಹೆಚ್ಚಾಗಿರೋದು ಈ ಸಲ. ಹೋದ್ ಸೀಸನ್ಗೂ ಈ ಸೀಸನ್ಗೂ ತುಂಬಾನೇ ವ್ಯತ್ಯಾಸ ಇದೆ. ಹಾಗಾಗಿ ಈ ಸಲ ನಮಗೆ ಗಿಲ್ಲಿ ಗೆಲ್ಲಬೇಕು ಅಂತ ನಾವು ತುಂಬಾ ಆಸೆ ಪಡ್ತೀವಿ. ಯಾಕಂದ್ರೆ ನಿನ್ನೆ ನಡೆದಂತ ಟಾಸ್ಕ್ ಅಲ್ಲಿ ಹೊರಗ್ ಬಿದ್ದವ್ರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ಯಾರೇ ಹೊರಗ್ ಬಿದ್ರು ಗಿಲ್ಲಿ ಫೈನಲ್. ಗಿಲ್ಲಿಯ ಫೈನಲ್ ಅಂತೀರಾ? ಇವರು ಬೇರೆಯವರು ತನ್ನ ಸಹಪಾಠಿಗಳು ಇದಾರಲ್ಲ, ಅವರು ಒಂದು ನೇಮ್ ಅಲ್ಲಿ ಈ ಅಶ್ವಿನಿ ಗೌಡ ಅಂದ್ರೆ ಜಾತಿ ಪ್ಲೇ ಕಾರ್ಡ್ ಮಾಡ್ಕೊಂಡು ಹೋಗ್ತಾವ್ರ ಇವರು ಅನ್ನೋದೇ ಗೊತ್ತಿಲ್ಲ ಯಾರಿಗೂ. ಏನಕ್ಕಿದು? ಈಗ ನಾನು ಅಶ್ವಿನಿ ಗೌಡ ಯಾಕೆ ಕೇಳ್ಬೇಕು ಅದನ್ನ? ನೀವು ಎಂಟರ್ಟೈನ್ಮೆಂಟ್ ಬಂದಿರೋದು ನೀವಲ್ಲಿ. ಈ ಗೌಡ ಅನ್ನೋ ಪದ ಯಾಕೆ ಯೂಸ್ ಮಾಡ್ತೀರಾ ನೀವು? ಓಕೆ ಸರ್, ರಕ್ಷಿತಾ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ಅವರು ಗುಡ್ ಕನ್ಸೆಷನ್ ಸರ್. ತುಂಬಾ ಚೆನ್ನಾಗಿ ಆಡ್ತಾವ್ರೆ. ಅವರು ಲೆಕ್ಕಾಚಾರದಲ್ಲಿ ಗೆಲ್ಲಬೇಕು ಅಂತ ನಮ್ಗೆ ಆಸೆ. ಬಟ್ ನಮ್ಮ ಅಕ್ಕಪಕ್ಕದಲ್ಲಿರೋ ಅಂತ ಗಿಲ್ಲಿ ನಟ ಅವರು ಗೆಲ್ಲೇಬೇಕು ಸರ್. ಓಕೆ ಸರ್, ಈ ವೀಕ್ ಮನೆಯವ್ರಿಗೆ ಯಾರು ಬರ್ಬೇಕಂತೀರಾ? ಈ ವೀಕು ಧ್ರುವಂತ್. ಯಾಕೆ ಸರ್?
ಸರ್ ಅವನು ಗಿಲ್ಲಿಗೆ ತುಂಬಾ ಅವಮಾನ ಮಾಡ್ಕೊಂಡೇ ಬರ್ತಾವನೆ. ಹ್ಮ್ ಹಾಗಾಗಿ ಅವನು ಈ ಅಶ್ವಿನಿ ಗೌಡ ಆಗ್ಲಿ ಈ ಧ್ರುವಂತ್ ಆಗ್ಲಿ ಇವರೆಲ್ಲ ಹೆಂಗೆ ಅಂತ ಅಂದ್ರೆ ಅವನನ್ನ ಕೆಳಗೆ ಹಾಕ್ಬಿಟ್ಟು ಇವ್ರ ಮೇಲ್ಗಡೆ ಬರ್ತಾವ್ರೆ. ಹಾಗಾಗಿ ನಾನು ದಿನ ಬಿಗ್ ಬಾಸ್ಗೆ ಒಂದು ಮೆಸೇಜ್ ಕಳಿಸ್ತಾ ಇದ್ದೀನಿ. ಪ್ರತಿದಿನ ನಾನು ಮೆಸೇಜ್ ಮಾಡ್ತೀನಿ, ಗೆಲ್ಲಬೇಕು ಇವರು ಅಂತ. ಬಟ್ ಇವನು ಹೊರಗಡೆ ಬರಬೇಕು. ಧ್ರುವಂತ್ ಈ ಸಲ ಬರಬೇಕು. ಬಟ್ ಇನ್ನು ಎಷ್ಟು 6-7 ಜನ ಅವ್ರೆ. ಅದ್ರಲ್ಲಿ ಫೈನಲ್ ಈ ಸಲ ಬರೋದು ಒಂದು 5 ಜನ. 5 ಜನದಲ್ಲಿ ಈ ವೀಕು ಧ್ರುವಂತ್ ಏನೋ ಬರ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಸರ್, ಟಾಪ್ 1 2 3 ಯಾರು ಬರ್ಬೋದು ಸರ್ ಟಾಪ್ 1 ಇಸ್ ಎ ವಿನ್ನರ್ ಗಿಲ್ಲಿ ನಟ. ಓಕೆ 2 2 ಬಂದು ಕಾವ್ಯ, 3 ಥರ್ಡ್ 1 ಬಂದು ಅಶ್ವಿನಿ, ಇಲ್ಲ 4th ಅಶ್ವಿನಿ ಗೌಡ, ಆ ಥರ್ಡ್ 1 ರಕ್ಷಿತಾ. ಮೇಡಮ್ ನಿಮ್ಮ ಹೆಸರು? ಯಮುನಾ. ಯಾವ ಊರು? ನಾವು ಶ್ರೀರಂಗಪಟ್ಟಣ. ಓಕೆ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ನಿಮ್ ಸಪೋರ್ಟ್ ಯಾರಿಗೆ? ಗಿಲ್ಲಿ ಅವ್ರಿಗೆ. ಗಿಲ್ಲಿ ಅವ್ರಿಗೆ. ಯಾಕೆ ಗಿಲ್ಲಿ ಅವ್ರಿಗೆ? ಗಿಲ್ಲಿ ಅವರು ತುಂಬಾ ಕಾಮಿಡಿ ಮಾಡ್ತಾರೆ, ಹ್ಮ್ ಖುಷಿಯಾಗಿರ್ತಾರೆ. ಅದಕ್ಕೆ ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ ವಿನ್ನರ್. ಗಿಲ್ಲಿ ವಿನ್ ಆಗ್ಬೇಕು. ಈಗ ಅಶ್ವಿನಿ ಅವ್ರಿಗೆ ಕಿಚನ್ ಚಪ್ಪಾಳೆ ಸಿಕ್ತು ನೆನೆ, ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಖುಷಿ ಆಯ್ತು. ಹಾ, ಆದ್ರೆ ನನ್ನ ಅಭಿಪ್ರಾಯ ಅವರು ಹೊರಗಡೆ ಬರ್ಬೇಕು. ಹೊರಗಡೆ ಬರ್ಬೇಕು. ಓಕೆ, ಇಡೀ ಸೀಸನ್ ನ ಕಿಚನ್ ಚಪ್ಪಾಳೆ ಯಾರು ಕೊಡ್ಬೇಕಿತ್ತು ಅಂತೀರಾ? ಈಗ ಧ್ರುವಂತ್ ಅವರು ಕೊಟ್ಟಿದ್ದಾರೆ, ಸುದೀಪ್ ಸರ್. ನೀವ್ ಯಾರು ಕೊಡ್ಬೇಕಿತ್ತು ಅಂತೀರಾ? ಗಿಲ್ಲಿ ಅವ್ರಿಗೆ ಕೊಡ್ಬೇಕು ಅಂತ. ಗಿಲ್ಲಿ ಅವ್ರಿಗೆ. ಓಕೆ, ಟಾಪ್ 1 2 3 4 5 ಯಾರು ಬರ್ಬೋದು ಅನ್ಸುತ್ತೆ? ಟಾಪ್ ಗಿಲ್ಲಿನೇ ಬರ್ಲಿ. ಹಾ ಸೆಕೆಂಡ್ ರಕ್ಷಿತಾ ಬರ್ಲಿ. ಹಾ ಆಮೇಲೆ 3 ರಘು ಅವ್ರು ಬರ್ಲಿ. ಹಾ ಮತ್ತೆ 4 ಅಶ್ವಿನಿ ಅವ್ರು ಬರ್ಲಿ. ಹಾ ಆಮೇಲೆ ಇನ್ಯಾರು ಅವ್ರೆ? ಕಾವ್ಯ. ಕಾವ್ಯ. 5. ಓಕೆ, ಈಗ ಕಾವ್ಯ ಅವರು ಗಿಲ್ಲಿಂದ ಸ್ವಲ್ಪ ದೂರ ಅವ್ರೆ, ಏನ್ ಹೇಳ್ತೀರಾ? ಹಂಗಿದ್ರೆ ಬೆಟರ್ ಅಥವಾ ಇಬ್ರು ಒಟ್ಟಿಗೆ ಇದ್ರೆ ಸರಿ ಅಂತೀರಾ? ಇಬ್ರು ಒಟ್ಟಿಗೆ ಇದ್ರೆ ಖುಷಿ. ಯಾರೊಬ್ರು ಇಬ್ರು ಫ್ರೆಂಡ್ಶಿಪ್ ನಿಮ್ಗೆ ತುಂಬಾ ಇಷ್ಟ ಆಯ್ತು? ಮತ್ತೆ ಕಾವ್ಯ, ಹಾ ಗಿಲ್ಲಿಯ ಫ್ರೆಂಡ್ಶಿಪ್ ಅದು ಇಷ್ಟನೇ. ಹಾ ಒಂಥರ ಲವರ್ ಬಾಯ್ ಅದು ಇಷ್ಟನೇ.